ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ತೊಗೊಂಡು ಬಂದಿದ್ದೀನಿ. ಒಂದು ಸೂಪರ್ ಡೂಪರ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಶಿಕ್ಷಕರು ನಮ್ಮನ್ನು ಕರೆದೇ ಇಲ್ಲ. TETನೂ ವರ್ಷಕ್ಕೊಮ್ಮೆ ಕರಿತಾಯಿದ್ರು, ಹೋದ ವರ್ಷ ಕೂಡ ಕರೆದಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಮ್ಮದೆಲ್ಲ ಏಜ್ ಡಿವಾರ್ ಆಗ್ತಾ ಇದೆ. ಈ ಥರ ಮಾಡಿದರೆ ಗೋರ್ಮೆಂಟು 10 ವರ್ಷ ಗಂಟಲೆ CET ಕರೆದೇ ಇದ್ದರೆ ನಾವು ಹೇಗೆ ಜಾಬ್ ಹಿಡ್ಕೊಳ್ಳೋದು? ಇದೇ ಒಂದು 10,000ಗೆ ಅತಿಥಿ ಶಿಕ್ಷಕರಾಗಿಯೇ ಮುಂದುವರಿಬೇಕಾ ನಮ್ಮ ಜೀವನ ಅಂತ ಎಲ್ಲ ಗೋಗರದಂಥ ಜೀವನ ಇವತ್ತಿಗೆ ಮುಕ್ತಾಯ ಆಗ್ತಾಯಿದೆ ಅಂತ ಹೇಳಕ್ಕಂತ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಶಿಕ್ಷಕರಿಗೆ ಒಂದು ಗುಡ್ ನ್ಯೂಸ್. ಕರ್ನಾಟಕದಾದ್ಯಂತ 20,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧಾರ ಮಾಡಿದೆ. ಈಗ TET ಕೂಡ ನೀವು ಈ ಅಕ್ಟೋಬರ್ 23ರಿಂದ ನವೆಂಬರ್ 9ರವರೆಗೂ ನೀವು ಅರ್ಜಿನ ಅಪ್ಲೈ ಮಾಡ್ಬೋದು. ಆಮೇಲೆ ಡಿಸೆಂಬರ್ 7ರಂದು TET ಪರೀಕ್ಷೆ ನಡೆಸ್ತಾರೆ. ಅದು TET ಆದಮೇಲೆ CET ಕೂಡ ನೀವು ಅಟೆಂಡ್ ಆಗ್ತೀರಾ. CET ಕೂಡ ನಿಮ್ಮದು ಪಾಸಿಂಗ್ ಆದರೆ ನೀವು ಗೌರ್ಮೆಂಟ್ ಟೀಚರ್ ಕೂಡ ಆಗ್ತೀರಾ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳಲಾಗ್ತದೆ. 26,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧರಿಸಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ. ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಧಿಸೂಚನೆ ಹೊರಡಿಸಲಾಗಿದೆ. ಈಗ ಅಕ್ಟೋಬರ್ 23, ಈಗ ಆಲ್ರೆಡಿ ಹೇಳಿದೆ ನಾನು, ನವೆಂಬರ್ 9ರವರೆಗೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅನುದಾನಿತ ಶಾಲೆಗಳ ಶಿಕ್ಷಕರ ನೇಮಕಾತಿ. ಅನುದಾನಿತ ಶಾಲೆಗಳಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಶಿಕ್ಷಕರ ಅನುದಾನಿತ ಶಾಲೆಯ ಶಿಕ್ಷಕರ ನೇಮಕಾತಿಗೂ ಸರ್ಕಾರ ಆದೇಶ ಹೊರಡಿಸಲಿದೆ. ರಾಜ್ಯದಲ್ಲಿ 800 KPSC ಶಾಲೆಯನ್ನು ಪ್ರಾರಂಭಿಸಲಾಗುವುದು. 6ನೇ ತರಗತಿಯಿಂದ ಕನ್ನಡ ಜೊತೆ ಇಂಗ್ಲಿಷ್ ಕಲಿಕೆಗೂ ಅವಕಾಶವಿರಲಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ 3,000 ಕೋಟಿ ರೂಪಾಯಿ ಮೀಸಲಾಗಿದೆ. ಇನ್ನು ಗೋರ್ಮೆಂಟ್ ಶಾಲೆಗಳನ್ನು ಪಬ್ಲಿಕ್ ಶಾಲೆಯಾಗಿ ಮಾಡಬೇಕಂತ 3,000 ಕೋಟಿನ ಮೀಸಲಿಡಲಾಗಿದೆ ಎಂದು ಮಧು ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಇವತ್ತಿನ ಒಂದು ಶಿಕ್ಷಕರ ನೇಮಕಾತಿ ಅರ್ಜಿಯವನ್ನಾಗಿರ್ಬೋದು, ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಎರಡೂ ಕೂಡ ಬಂಪರ್ ಡೂಪರ್ ಸುದ್ದಿ ಅಂತ ಹೇಳಲಾಗ್ತದೆ. ಈ ಒಂದು ವಿಡಿಯೋ ಜೊತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಆದಷ್ಟು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರಿಂದ ವಿಡಿಯೋ ಹೆಚ್ಚು ಎಲ್ಲರಿಗೂ ಕೂಡ ತಲುಪೋದ್ರಿಂದ ಅನುದಾನಿತ ಶಾಲೆಗಳು ಕೂಡ ಶಿಕ್ಷಕರು ಆದಷ್ಟು ಬೇಗ ನೇಮಕಾತಿ ಆಗಲಿ, ಗೌರ್ಮೆಂಟ್ ಶಾಲೆಗಳು ಕೂಡ ಬೇಗ ನೇಮಕಾತಿ ಆಗಲಿ ಅಂತ ನಾನು ಕೂಡ ಒಂದು ಶುಭ ಕೋರುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.